ನೋಡ್ರಿ ಫಿಶ್ ಫ್ರೈ ನೋಡಿದ್ರೆ ಬಾಯಾಗ ನೀರ್ ಬರಾಕತ್ತಿರ್ಬೋದು. ಹಂಗ್ ಮಾಡಿದ್ದೆ ನಾನು ಫಿಶ್ ಫ್ರೈನ. ಅದು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಟೇಸ್ಟಿಯಾಗಿ ನಿಜ ಹೋಟೆಲ್ನಲ್ಲಿ ಈ ತರ ಮಾಡೋದಿಲ್ಲ. ಅಷ್ಟು ಚೆನ್ನಾಗಿ ಫ್ರೈನ ಮಾಡೋದು ಹೆಂಗ ಅಂತ ತೋರ್ಸಿದೀನಿ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡ್ರಿ. ಬಹಳ ಈಜಿ ರೆಸಿಪಿ ಒಳಗ ನಾನು ತೋರಿಸ್ತಿರ್ತೀನಿ. ಎಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಯಾವುದು ಔಟ್ಸೈಡ್ ಇಂದಲ್ಲ. ಹೊರಗಿಂದ ಪುಡಿ ತಂದು ಮಾಡೋದು ಏನು ಅವಶ್ಯಕತೆ ಇರಂಗಿಲ್ಲ. ಮನೆಯಲ್ಲೇ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿ ಯಾವ ತರ ಮಾಡೋದು ಅಂತ ತೋರಿಸಿದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಈಗ ನಾ 1 kg ಅಷ್ಟು ಮೀನ್ ತಗೊಂಡಿನಿ. ಮೀನ್ ಫ್ರೈನ ಯಾವ ತರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಮೀನ ಕ್ಲೀನ್ ತೊಳ್ಕೊಬೇಕು. ಹಿಟ್ಟು ಉಪ್ಪು ಹಾಕಿ ಒಂದ್ 3-4 ಸಲ. ಅದಾದ್ಮೇಲೆ ನೀರು ಕ್ಲೀನ್ ಬಸ್ಕೊಂಡು ನಾ ಫಸ್ಟ್ ಜೀರಿಗೆ ಪುಡಿ ಹಾಕಿದ್ದೀನಿ, ಆಮೇಲೆ ಖಾರದ ಪುಡಿ ಹಾಕಿದ್ದೀನಿ, ಆಮೇಲೆ ಉಪ್ಪು ಹಾಕಿದ್ದೀನಿ. ನಮಗೆ ಎಷ್ಟು ಟೇಸ್ಟಿ ಬೇಕೋ ಅಷ್ಟು ಹಾಕ್ಬೇಕು. ಇದು ಮೆಜರ್ಮೆಂಟ್ ಅಂತ ಏನಿಲ್ಲ ಉಪ್ಪು ಖಾರದ ಮಾತ್ರ. ಅವ್ರು ಒಬ್ಬೊಬ್ರು ಇಷ್ಟಪಡ್ತಾರೆ ಖಾರನ, ಒಬ್ರು ಇಷ್ಟಪಡಲ್ಲ. ಅದಾದ್ಮೇಲೆ ಅರ್ಶಿನ ಪುಡಿ, ನಮ್ಮ ಮನೆ ಓಮ್ ಸೀಕ್ರೆಟ್ ರೆಸಿಪಿ ಅಂದ್ರೆ ಈ ಗರಂ ಮಸಾಲಾನ. ಅದೇ ಹೇಳಿದ್ನಲ್ಲ ಹಿಂದಿನ ವಿಡಿಯೋದಾಗ, ಎಲ್ಲ ರೆಸಿಪೀಸ್ಗೂ ನಾ ಈ ಗರಂ ಮಸಾಲ ಯೂಸ್ ಮಾಡ್ತೇನೆ ಅಂತ. ವೆಜ್ ನಾನ್ ವೆಜ್ ಎನಿವನ್ ಅಡಿಗೆ ಆದ್ರೂ ನೋಡ್ರಿ, ಎಲ್ಲ ಹಾಕಿದ್ಮೇಲೆ ಕ್ಲೀನ್ ಆಗಿ ಕೈಯಲ್ಲೇನೆ ಮಿಕ್ಸ್ ಮಾಡ್ಬೇಕು. ನಾವು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಕತ್ರ ಒಂದ್ ಮೀನಿಗೆ ಹತ್ತೈತಿ, ಒಂದ್ ಮೀನಿಗೆ ಮಸಾಲ ಹತ್ತಂಗಿಲ್ಲ. ಅದೇ ನೋಡ್ರಿ, ನಾನು ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂದ್ರೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ನೀವು ಬೇಕಾದ್ರೆ ಬರ್ದಿಟ್ಕೊಡ್ರಿ. ಎಷ್ಟು ಚೆನ್ನಾಗಿ ಟೇಸ್ಟ್ ಆಕತಿ ಅಂತ. ಎಲ್ಲ ಮಸಾಲೆ ಹೆಚ್ಚಿಗೆ ಮಸಾಲೆ ಹಾಕಿ ಮಾಡಿದ್ರೇನೆ ಎಲ್ಲ ಅಡಿಗೆನೂ ಟೇಸ್ಟ್ ಆಕವು ಅಂತ ಏನಿಲ್ಲ. ನೀವು ಸಿಂಪಲ್ ರೆಸಿಪಿ ಹಾಕಿ ಮಾಡ್ರಿ, ಎಷ್ಟು ಚೆನ್ನಾಗಿ ಟೇಸ್ಟ್ ಆಗ್ತೈತಿ ಅಂದ್ರ. ಎಲ್ಲ ಫಿಶ್‌ಗನು ಹತ್ತೋ ತರ ಮಸಾಲೆನ ಹಚ್ಚಕತ್ತೀನಿ. ಇದು ಮೀನ್ ತಲೆ ನೋಡ್ರಿ. ನಾನು ಸಾರು ಏನು ಮಾಡಲ್ಲ, ನನಗೆ ಸಾರು ಇಷ್ಟ ಆಗಲ್ಲ. ನಮ್ಮ ಮನೆಯಲ್ಲಿ ಯಾರು ಅಷ್ಟು ತಿನ್ನಂಗಿಲ್ಲ ಮೀನು ಅದನ್ನು. ಅದಕ್ಕಾಗಿನೇ ನಾನು ಎಲ್ಲದನ್ನು ಫ್ರೈನೇ ಮಾಡ್ತೇನೆ. ಮೀನ್ ತಲೆನೂ ಫ್ರೈನೇ ಮಾಡ್ತೀನಿ. ಯಾವ ತರ ಅಂತ ವಿಡಿಯೋನ ಸ್ಕಿಪ್ ಮಾಡ್ಲಿಲ್ದಾನೆ ಪೂರ್ತಿಯಾಗಿ ನೋಡ್ರಿ. ಎಲ್ಲ ಮೀನಿಗೂ ಒಂದೊಂದೇ ತಗೊಂಡು ಕ್ಲೀನಾಗಿ ಅದ್ರಲ್ಲೇನೆ ಮಸಾಲೆ ಹಚ್ಚಿ ಒಂದ್ ಅರ್ಧ ಗಂಟೆ 1 ತಾಸು ಇಟ್ಬಿಟ್ರೆ ಸಾಕಾಕತ್ ನೋಡ್ರಿ. 1 ತಾಸು ಅರ್ಧ ಗಂಟೆ ಇಟ್ರೆ ಸಾಕಾಕತಿ. ಅದಾದ್ಮೇಲೆ ಚಿರೋಟಿ ರವಾನ ದಪ್ಪದಾದ್ರೂ ತಗೋಬಹುದು, ತೆಳ್ಳಗಂದಾದ್ರೂ ತಗೋಬಹುದು. ನಮ್ಮ ಮನೆಯಲ್ಲಿ ಸ್ವಲ್ಪ ಮೀಡಿಯಂ ಅಲ್ಲಿ ಇತ್ತು ರವ. ಅದಕ್ಕೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಉಪ್ಪು ಹಾಕ್ತೀನಿ. ಬೇಕಂದ್ರೆ ಹಾಕ್ಬೋದು, ಬೇಡ ಅಂದ್ರೆ ಬಿಡ್ಬೋದು. ಇದು ಆಪ್ಷನಲ್. ಹೇಳ್ಬೇಕಂದ್ರೆ ಒಬ್ಬೊಬ್ದು ಸಲ ಉಪ್ಪು ನಾವು ಮೀನು ಮಿಕ್ಸ್ ಮಾಡಿ ಇರ್ತಾವಲ್ಲ ಅದಕ್ಕನ ಕರೆಕ್ಟ್ ಆಗಿರ್ತೈತಿ, ಇಲ್ಲ ಉಪ್ಪು ಜಾಸ್ತಿ ಆಗಿರ್ತೈತಿ. ನಾವು ಈಗ ಮತ್ತೆ ರವಕ್ಕೆ ಉಪ್ಪು ಖಾರನ ಹಾಕ್ಯಾಳಕತ್ವಿ ಅಂದ್ರ ಜಾಸ್ತಿ ಆಗ್ಬಿಡ್ತೈತಿ. ಒಂದ್ಸಲ ಆ ಮೀನ್ ಟೇಸ್ಟ್ ನೋಡ್ರಿ, ಒಂದ್ಸಲ ಫ್ರೈ ಮಾಡಿ ಆಮೇಲೆ ಗೊತ್ತಾಕೈತಿ. ಈಗ ನೋಡ್ರಿ, ನಾನು ಉಪ್ಪು, ಖಾರ, ಅರಿಶಿನ ಪುಡಿ, ಗರಂ ಮಸಾಲ ಸ್ವಲ್ಪ ಚಿಟಿಗೆಯಷ್ಟು ಹಾಕ್ಯಾಳಕತ್ತೀನಿ. ಸ್ವಲ್ಪ ಕಮ್ಮಿ ಏನೋ ಅನಿಸ್ತು ನನಗೆ. ನೀವು ಒಂದ್ಸಲ ಟೇಸ್ಟ್ ನೋಡಿ ಇದು ಉಪ್ಪು ಖಾರ ಹಾಕ್ರಿ. ಗರಂ ಮಸಾಲ, ಅರಿಶಿನ ಪುಡಿ ಬೇಕಂದ್ರೆ ಇದು ಹಾಕ್ಲೇಬೇಕು. ಹಾಕಿದ್ರೆ ನಡೀತೆ, ಬಿಟ್ರೆ ನಡೀತೆ, ಅದು ನಿಮಗೆ ಬಿಟ್ಟಿರೋದು. ಇದಾದ್ಮೇಲೆ ನೋಡ್ರಿ, ಈಗ ಎಲ್ಲ ಮಿಕ್ಸ್ ಮಾಡಿ ನಾನು ಮೀನ ರವದೊಳಗ ಒಂದ್ ಸೈಡ್ ಕ್ಲೀನಾಗಿ ರವ ಹಚ್ಚಿ ಇನ್ನೊಂದ್ ಸೈಡ್ ಮತ್ತೆ ಹಚ್ಚಕತ್ತೀನಿ. ಈ ತರ ಮಾಡೋದ್ರಿಂದ ಮೀನು ಫ್ರೈ ಮಾತ್ರ ಬಹಳ ರುಚಿಯಾಗಿ, ಕ್ರಿಸ್ಪಿಯಾಗಿ, ಟೇಸ್ಟಿಯಾಗಿ ಎಷ್ಟು ಚೆನ್ನಾಗ್ ಆಗ್ತಾವ ಅಂದ್ರೆ ನಿಜ ನೀವು ಇದೇ ರೆಸಿಪಿನ ಟ್ರೈ ಮಾಡ್ತೀರಿ ಅನ್ಕೊಂಡೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಅಂತ ಅನ್ಕೊಂಡೀನಿ. ದಯವಿಟ್ಟು ಕಮೆಂಟ್ ಮಾಡ್ರಿ. ಇದಾದ್ಮೇಲೆ ನೋಡ್ರಿ, ನಾಳೆ ಒಂದ್ 3-4 ಮೀನು ಫ್ರೈ ಮಾಡಿದೆ. ಆಮೇಲೆ ವಿಡಿಯೋ ಮಾಡಕ್ ಮತ್ತೆ ನೆನಪಾತ್ ನನಗ. ಇದು ನೋಡ್ರಿ, ಈ ತರ ಮೆಲ್ಲಕ್ ನಿಧಾನಕ್ಕ ಹಾಕ್ಬೇಕು. ರವ ಹಚ್ಚಿದ್ಮೇಲೆ ಮೀನ ಈ ತರ ಒಂದ್ ಸೈಡು ಒಂದು 3 ನಿಮಿಷ 2 ನಿಮಿಷ ಬೇಯಿಸ್ಲೇಬೇಕು. ಇಲ್ಲಾಂದ್ರೆ ನಾವು ಜಲ್ದಿ ಹಾಕಿದ ಕೂಡ್ಲೇನೆ ಮೀನ ತಿರುವಿ ಹಾಕಿದ್ವಿ ಅಂದ್ರ ಅದು ರವ ಎಲ್ಲ ಹಂಚಿಗೆ ಹತ್ಕೊಂಡ್ಬಿಡ್ತೈತಿ. ಚೆನ್ನಾಗಿ ಮೀನು ಹತ್ತಲ್ಲ ಅದಕ್ಕೆ ಏನದು ರವ. ಇಲ್ಲಾಂದ್ರೆ ನಾವು ಒಂದ್ 1 ನಿಮಿಷ 2 ನಿಮಿಷ 3 ನಿಮಿಷ ಬಿಟ್ಟು ತೆಗೆದ್ವಿ ಅಂದ್ರ ಅದು ಮೀನೆಲ್ಲ ಚೆನ್ನಾಗಿ ರವಾನ ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿರ್ತೈತಿ. ಅವಾಗ ಹಂಚಿಗೆ ಹತ್ತಂಗಿಲ್ಲ. ಕ್ಲೀನಾಗಿ ಫಿಶ್ ಫ್ರೈ ಚೆನ್ನಾಗಾಗಿ ತೆಗಿಬೋದು. ಇಲ್ಲ ಅಂದ್ರೆ ಹಂಚಿನಿಗೆ ಎಲ್ಲ ಹತ್ಕೊಂಡು ಎಲ್ಲ ಚಪಾಟಿ ಪುಡಿ ಆಗ್ಬಿಡ್ತಾವು ಮೀನೆಲ್ಲ. ನೋಡ್ರಿ, ಈಗ ಒಂದ್ 2-3 ನಿಮಿಷ ಆದ್ಮೇಲೆ ಒಂದ್ ಸೈಡ್ ತಿರುವಿ ಹಾಕಕತ್ತೀನಿ. ಮೀನ ನೀಟಾಗಿ ಬರ್ತಾ ಇದೆ ನೋಡ್ರಿ. ಒಂದ್ ಚೂರು ಹಂಚಿಗೆ ಹತ್ತುತ್ತಾ ಇಲ್ಲ. ನೋಡ್ತಾ ಇರ್ಬೋದು ನೀವು, ಅಬ್ಸರ್ವ್ ಮಾಡಿರ್ಬೇಕಾದ್ರೆ ವಿಡಿಯೋನ. ಸ್ಪೂನ್ ಅನ್ನು ಒಂದ್ ಚೂರು ನಾನು ಅದನ್ನ ಕೆದಕ್ತಾ ಇಲ್ಲ. ಹಿಂಗ್ ಸ್ಪೂನ್ ಹಾಕಿದ ಕೂಡಲೇ ಮೀನು ರವ ಸಪ್ರೇಟ್ ಆಗೇ ಇಲ್ಲ. ಈ ತರ ಫಿಶ್ ಮಾಡ್ಬೇಕು ಅಂದ್ರೆ ನೀವು ನಿಜ ವಿಡಿಯೋನ ಸ್ಕಿಪ್ ಮಾಡ್ಲಿಲ್ದ ನೋಡ್ರಿ. ಮತ್ತೆ ನಾನು ಒಂದ್ 2-3 ನಿಮಿಷ ಆದ್ಮೇಲೆ ಮತ್ತೆ ತಿರುಗಿ ಹಾಕ್ತಾ ಇದೀನಿ.
ಮೆತ್ತನು ರವಾನು ಯಾವುದು ಬಿಟ್ಕೊಂಡ್ ಬರ್ತಾ ಇಲ್ಲ ಮೀನಕ. ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬರ್ತಾ ಇದೆ ನೋಡ್ರಿ. ಒಂದ್ ಸೈಡ್ 2-3 ಸೈಡ್ ತಿರುವಾಕಿದ್ಮೇಲೆ ಮೀನ್ ನಾವು ಸ್ವಲ್ಪ ಈ ತರ ಒತ್ತಬೇಕು. ಯಾಕಂದ್ರೆ ಎಣ್ಣೆ ಎಲ್ಲ ಒಳಗೆಲ್ಲ ಹೋಗಿ ಚೆನ್ನಾಗಿ ಮೀನು ಚೆನ್ನಾಗಿ ಬೇಯ್ತಾವ. ಅದಕ್ಕೋಸ್ಕರ ನಾನು ಈ ತರ ಮಾಡ್ಕೊಂತ ಇರೋದು. ಅದಾದ್ಮೇಲೆ 2ನೇ ಬ್ಯಾಚ್ ಹಾಕಾಕತ್ತೀನಿ ನೋಡ್ರಿ. ನಾನು ಫಸ್ಟ್ ಬೇಯಿಸ್ಕೊಂಡಿರೋ ಮೀನು ಸೈಡಿಗೆ ಪೂರ್ತಿ ತೆಗ್ದಿಲ್ಲ. ಒಂದ್ ಹಂಚ್ ಕಡೆ ಸೈಡಿಗೆ ಇಟ್ಟಿದ್ದೀನಿ. ಅದು ಸೈಡಿಗೆ ಅದು ಪಾಡಿಗೆ ಅದು ಬೇಯ್ತಾ ಇರ್ತೈತಿ. ಮತ್ತೆ ಸೆಕೆಂಡ್ ಬ್ಯಾಚ್ ಮೀನ್ ಹಾಕೊಂಡಿರ್ತಾವಲ್ಲ ಅವು ಬೇಯ್ತಾ ಇರ್ತಾವು. ಅದಾದ್ಮೇಲೆ ಸೈಡಿಗೆ ಇನ್ನೊಂದ್ 2 ನಿಮಿಷ ಆದ್ಮೇಲೆ ಅವನ್ನ ಸೈಡಿಗೆ ಬೇಯಿಸ್ಕೊಂಡ್ ಇಟ್ಕೋಬಹುದು. ಇಲ್ಲಾಂದ್ರೆ ಅದ್ರಲ್ಲೇ ಬಿಡ್ಬೋದು. ನಾನು ಮತ್ತೆ ಅವನು ಸೈಡಿಗೆ ಬೇಯಿಸ್ಕೊಂತ ಇರ್ತೀನಿ. ಮಧ್ಯೆ ಹಾಕಿದವು ಇದು 2ನೇ ಬ್ಯಾಚ್ ಹಾಕೊಂಡಿದ್ದು ಅದು ಬೇಯ್ತಾ ಇರ್ತೈತಿ. ಈ ತರ ಬೇಯಿಸ್ಕೊಂಡ್ರಿಂದ ಮೀನು ಬಹಳ ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವು. ಎಷ್ಟೊತ್ತಿಟ್ರುನು ಆ ಮೀನ್ ಯಾವುದೇ ರೀತಿನ ಮೆತ್ತಗಾಗೋದಿಲ್ಲ. ಟೇಸ್ಟ್ ಅಂದ್ರೆ ಬಹಳ ಚಲೋ ಬರ್ತಾವು. ನೋಡ್ರಿ ನಾನು 2ನೇ ಸಲ ಮೀನ್ ಹಾಕೊಂಡಿದ್ದು ಎಲ್ಲ ಚೆನ್ನಾಗೆ ಬರ್ತಾ ಇದಾವೆ. ಯಾವುದು ಹಂಚಿಗೆ ಹಿಡ್ಕಂತಾನೆ ಇಲ್ಲ. ರವಾ ಬೇರೆ ಮೀನ್ ಬೇರೆ ಸಪ್ರೇಟ್ ಆಗ್ತಾನೆ ಇಲ್ಲ. ಇದು ರವಾ ಏನ್ ಬೆಳ್ಳ ಕಾಣ್ತಾ ಇರೋದಂದ್ರೆ ರವಾ ಸ್ವಲ್ಪ ದೊಡ್ಡದಿರೋದ್ರಿಂದ ಸ್ವಲ್ಪ ಇಟ್ಕೊಂಡೈತೆ ಅಷ್ಟೇ. ನೋಡ್ತಾ ಇರ್ಬೋದು ನೀವು ಮೀನಿಗೆ ಯಾವ ತರ ಪರ್ಫೆಕ್ಟ್ ಆಗಿ ಹತ್ಕೊಂಡೈತಿ ಅಂತೇಳಿ ರವಾ. ಎಲ್ಲ ಮೀನು ಫ್ರೈ ಮಾಡಿ ನಾವು ರಾತ್ರಿ ಊಟನ ಮಾಡಿದೀವಿ ನೋಡ್ರಿ. ವಿಡಿಯೋ ಅದು ಸ್ಕಿಪ್ ಆಗೈತಿ. ಪೂರ್ತಿ ವಿಡಿಯೋ ಮಾಡಕ್ ಆಗಿಲ್ಲ ನನಗೆ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.